ಬಿಸಿಲಿನ ಬೇಗೆಗೆ ತತ್ತರಿಸಿ ಹೋಗ್ತಾ ಇದ್ದಾರೆ ಬಳ್ಳಾರಿಯ ಜನ. ನೆರಳಿಗಾಗಿ ಮರದ ಆಶ್ರಯ ಮೊರೆ ಹೋಗ್ತಿದ್ದಾರೆ. ಈಗ ಕಾರಣ ಏನು ಅಂತಂದ್ರೆ ಬಳ್ಳಾರಿಯಲ್ಲೂ ಕೂಡ ಸಿಕ್ಕಾಪಟ್ಟೆ ಬಿಸಿಲಿದೆ ಈ ಬಾರಿ. ಹಾಗಾಗಿ ಇಲ್ಲೂ ಕೂಡ ಒಂದಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೊಳ್ತಿದ್ದಾರೆ. ನೆರಳಿಗಾಗಿ ಮರದ ಆಶ್ರಯ ಹುಡುಕ್ತಾ ಇದ್ದಾರೆ ಜನ ಇಲ್ಲಿ ಬಳ್ಳಾರಿಯಲ್ಲಿ. ಇತ್ತ ಮರಗಳಿಗೆ ಕೊಡಲಿ ಹಾಕ್ತಿದ್ದಾರೆ ಗುತ್ತಿಗೆದಾರರು. ಬಳ್ಳಾರಿ ನಗರದಲ್ಲಿ ಮರಗಳ ಮಾರಣ ಹೋಮ ಆಗ್ತಾ ಇದೆ. ರಸ್ತೆ ಅಗಲೀಕರಣದ ನೆಪದಲ್ಲಿ ನೂರಾರು ಮರಗಳನ್ನ ಕಡಿದು ಹಾಕಿದ್ದಾರೆ. ವಿಮ್ಸ್ ಆಸ್ಪತ್ರೆಯಿಂದ ಕೊಳಗಲ್ ಗ್ರಾಮದ ರಸ್ತೆ ಅಗಲೀಕರಣ ಮಾಡ್ತೀನಿ ಅಂತ ಹೇಳಿ ರಸ್ತೆ ನಿರ್ಮಾಣಕ್ಕಾಗಿ 234 ಮರಗಳನ್ನ ಕಡಿತಾ ಇದ್ದಾರೆ ಗುತ್ತಿಗೆದಾರರು. ಇಲಾಖೆಯ ಅನುಮತಿ ಪಡೆಯದೆ ಅಕ್ರಮವಾಗಿ ಮರ ಕಡಿತಿದ್ದಾರೆ ಅನ್ನುವಂತ ಆರೋಪ. ಹಾಗಾಗಿ ಅರಣ್ಯ ಇಲಾಖೆಯ ಸಿಬ್ಬಂದಿ ಅಡ್ಡಿಪಡಿಸಿದಾಗ ಸಿಬ್ಬಂದಿ ಮೇಲೆ ಹಲ್ಲೆ ಕೂಡ ಮಾಡಿದಾರಂತೆ. ನೋಡಿ, ಈಗ ರಸ್ತೆ ಅಗಲೀಕರಣ ಮಾಡ್ತೀವಿ ಅಂತ ಹೇಳಿ ಇದೇ ನೆಪದಲ್ಲಿ ನೂರಾರು ಮರಗಳನ್ನ ಕಡಿದಿದ್ದಾರೆ. ಅದು ಕೂಡ ಯಾವುದೇ ಅನುಮತಿ ಇಲ್ಲದೆ ಈ ರೀತಿಯಾಗಿ ಮರಗಳನ್ನ ಕಡಿದಿದ್ದಾರೆ ಅಂತ ಹೇಳಿ ಈಗ ಅರಣ್ಯ ಇಲಾಖೆಯ ಅಧಿಕಾರಿಗಳು ಈ ರೀತಿಯಾಗಿ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಇನ್ನು ನಮ್ಮ ಪ್ರತಿನಿಧಿ ನಾಗರಾಜ್ ಈ ಸಂಬಂಧಪಟ್ಟಂತೆ ಒಂದು ಪ್ರತ್ಯಕ್ಷವಾದಂತಹ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಗಡಿನಾಡು ಬಳ್ಳಾರಿಯಲ್ಲಿ ಈಗ ತಾಪಮಾನ ಇಡೀ ರಾಜ್ಯದಲ್ಲೇನೆ ಒಂದು ದಾಖಲೆಯನ್ನ ಮಾಡಿರ್ತಕ್ಕಂಥದ್ದು. ಇಂಥ ಒಂದು ಬಿಸಿಲೂರಿನಲ್ಲಿ ಇವತ್ತು ಏನು ಫಾರೆಸ್ಟ್ ಇಲಾಖೆಯಿಂದ ಬೆಳೆಸಲಾದಂತ ನೂರಾರು ಮರಗಳು ಈ ಒಂದು ಕೊಳಗಲ್ ರಸ್ತೆಯಲ್ಲಿದ್ದಾವೆ. ಇವುಗಳನ್ನ ಈಗ ಒಂದು ರಸ್ತೆಯ ಅಗಲೀಕರಣದ ನೆಪದಲ್ಲಿ ಇವತ್ತು ಈ ಒಂದು ಮರಗಳನ್ನ ಮಾರಣ ಹೋಮವನ್ನ ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಬೆಳೆಸಿದಂತಹ ಗಿಡಗಳಿಗೆ ಇವತ್ತು ಗುತ್ತಿಗೆದಾರರು ಒಂದು ಕೊಡಲಿ ಪೆಟ್ಟನ್ನ ಹಾಕಿರ್ತಕ್ಕಂಥದ್ದನ್ನ ನೀವು ಕಣ್ಣಾರೆ ಇಲ್ಲಿ ಕಾಣಬಹುದು. ಯಾಕಂತಂದ್ರೆ ಏನು ಈ ಒಂದು ಫಾರೆಸ್ಟ್ ಇಲಾಖೆಯವರು ಈ ಒಂದು ಕೊಳಗಲ್ ಏರ್ಪೋರ್ಟ್ ರಸ್ತೆ ಏನಿದೆ ಇಲ್ಲಿ ಒಂದು ವಿದ್ಯಾನಗರದ ವ್ಯಾಪ್ತಿಯಲ್ಲಿ ಸುಮಾರು 250ಕ್ಕೂ ಹೆಚ್ಚು ಮರಗಳನ್ನ ಕಳೆದ ಹಲವು ವರ್ಷಗಳಿಂದ ಇವರು ಬೆಳೆಸಿದ್ರು. ಆ ಒಂದು ಫಾರೆಸ್ಟ್ ಇಲಾಖೆಯ ಸಿಬ್ಬಂದಿಗಳ ಮೇಲೆ ಕೂಡ ಒಂದು ದಾಂಧಲೆಯನ್ನು ನಡೆಸಿ ಅವರು ತೆಗೆದಂತಹ ಒಂದು ವಿಡಿಯೋ ಫುಟೇಜ್ಗಳ ಇದ್ದಂತ ಮೊಬೈಲ್ಗಳನ್ನ ಈಗ ಹೊಡೆಬಡಿದಿರ್ತಕ್ಕಂಥದ್ದು. ನಿಜಕ್ಕೂ ಕೂಡ ಈ ಒಂದು ದೌರ್ಜನ್ಯ, ಈ ಗುತ್ತಿಗೆದಾರರು ಮತ್ತು ಅವರ ಸಿಬ್ಬಂದಿಗಳು ನಡೆಸಿರ್ತಕ್ಕಂಥ ದೌರ್ಜನ್ಯ ನಿಜಕ್ಕೂ ಕೂಡ ಅಕ್ಷಮ್ಯ ಅಂತಾನೆ ಹೇಳ್ಬೋದು. ನೀವು ಈಗ ನೋಡ್ತಾ ಇರ್ಬೋದು ಇಲ್ಲಿ ಅಂತಹ ಒಂದು ಮರಗಳನ್ನ ಯಾವುದೇ ಕಾರಣ ಇಲ್ಲದೆ ನಿರ್ದಾಕ್ಷಿಣ್ಯವಾಗಿ ರಾತ್ರೋರಾತ್ರಿ ಕಡ್ದಾಕಿರ್ತಕ್ಕಂಥದ್ದು ಈ ಒಂದು ಗುತ್ತಿಗೆದಾರರ ಒಂದು ವಿಕೃತವನ್ನ ತೋರಿಸುತ್ತೆ. ಬಗ್ಗೆ ಈಗ ಮಾತಾಡ್ಲಿಕ್ಕೆ ಬಳ್ಳಾರಿಯ ಏನಂದ್ರೆ ಹೋರಾಟಗಾರರಾದಂತ ಪ್ರಾಂತ ರೈತ ಸಂಘದ ಅಧ್ಯಕ್ಷರಾದಂತ ಶಿವಶಂಕರ್ ಅವರು ನಮ್ಮೊಟ್ಟಿಗಿದ್ದಾರೆ. ಸರ್, ಏನು ಈ ಒಂದು ನೀವು ನೋಡ್ತಾ ಇದ್ದೀರಾ ಇಷ್ಟೊಂದು ಮರಗಳನ್ನ ಈಗ ಒಂದು ಅಭಿವೃದ್ಧಿ ಹೆಸರಲ್ಲಿ ಕಟ್ ಮಾಡ್ಲಿಕ್ಕೆ ಕೊಟ್ಟಿರೋದು ಅಂತ ಇಂಥ ಬೇಸಿಗೆಯಲ್ಲಿ, ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಅಗಲೀಕರಣ, ಬಳ್ಳಾರಿ ನಗರ ಅಗಲೀಕರಣಕ್ಕೆ ನಾವು ವಿರೋಧಿಗಳೇನಲ್ಲ. ಆದರೆ ಈಗಾಗಲೇ ಬಿಸಿಲಿನ ತಾಪಮಾನ 40-41ಕ್ಕೆ ಹೋಗಿದೆ. ಇಂಥ ಸಂದರ್ಭದಲ್ಲಿ ಇವತ್ತು ಈ ಮರಗಳನ್ನ ಮಾರಣ ಹೋಮವನ್ನ ನೂರಾರು ಗಿಡಗಳನ್ನ ಇವತ್ತು ಕಡ್ದಾಕಿರ್ತಕ್ಕಂಥದನ್ನ ಗುತ್ತಿಗೆದಾರರು ಮೇಲೆ ನಾವು ತೀವ್ರವಾದ ಖಂಡಿಸ್ತೇವೆ. ನೋಡಿ, ಈಗಾಗಲೇ ಜಿಲ್ಲೆಯಲ್ಲಿ ಅಕ್ರಮ ಗಣಿಗಾರಿಕೆಯಿಂದ ಲಕ್ಷಾಂತರ ಇವತ್ತು ಮರಗಳನ್ನ ಮಾರಣ ಹೋಮ ಮಾಡಿ ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ತಾಪಮಾನ ಹೆಚ್ಚಾಗ್ತಾ ಇದೆ. ಹಂಗಾಗಿ ಇವತ್ತು ಈ ಬಳ್ಳಾರಿ ನಗರದ ಕೊಳಗಲ್ ರಸ್ತೆಯಲ್ಲಿ ಇವತ್ತೇನು ನಮ್ಮ ನೂರಾರು ಗಿಡಗಳನ್ನ ಕಡ್ದಾಕಿರ್ತಕ್ಕಂಥ ಈ ಒಂದು ಕ್ರಮವನ್ನ ಜಿಲ್ಲಾಡಳಿತ ಮತ್ತು ಸರ್ಕಾರ ಗಂಭೀರ ತಗೊಳ್ಬೇಕು. ಯಾಕಂತಂದ್ರೆ ಈಗಾಗಲೇ ನಮ್ಮ ಹವಾಮಾನ ಇಲಾಖೆ ಹೇಳ್ತಿರೋದು ಈ ಬಿಸಿಲಿನ ತಾಪಕ್ಕೆ ಹಲವಾರು ಜನ ಪಾರ್ಶ್ವವಾಯುವಿನಿಂದ ನರಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗಾಗಲೇ ನವಿಲುಗಳು, ಸಣ್ಣ ಸಣ್ಣ ಪಕ್ಷಿಗಳು ಸರ್ವನಾಶ ಆಗಿ ಹೋಗ್ತದೆ. ಒಂದೇ ಒಂದು ಕಾರಣ ಅಂತಂದ್ರೆ ಅದು ಅರಣ್ಯ ಇಲ್ಲದಕ್ಕೆ. ಹಂಗಾಗಿನೇ ಫಾರೆಸ್ಟ್ ಇಲಾಖೆಯವರು ಕೂಡ ಇದು ಗಂಭೀರವಾಗಿ ತಗೊಳ್ಬೇಕು. ಈ ಕ್ರಮವನ್ನ ನಾವು ಕರ್ನಾಟಕ ಪ್ರಾಂತ ರೈತ ಸಂಘ ತೀವ್ರ ಖಂಡಿಸ್ತೇವೆ. ಈಗ ಪರವಾನಗಿ ಇಲ್ಲ ಅಂತಂದ್ರೂ ಕೂಡ ರಾತ್ರಿ ಕಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಂದಿರತಕ್ಕಂತ ಒಂದು ಫಾರೆಸ್ಟ್ ಸಿಬ್ಬಂದಿಗಳ ಮೇಲೆ ಒಂದು ದೌರ್ಜನ್ಯವನ್ನ ಮೆರೆದಿದ್ದಾರೆ. ಇದನ್ನ ಏನ್ ಹೇಳ್ತೀರಿ? ನೋಡಿ, ಈ ದೌರ್ಜನ್ಯ ಏನೈತಲ್ಲ ನಗರದಲ್ಲಿ ಅದು ನಡೆಯಲ್ಲ. ಯಾಕಂತಂದ್ರೆ ಈ ಒಂದು ಫಾರೆಸ್ಟ್ ಅಧಿಕಾರಿಗಳ ಮೇಲೆ ಕೂಡ ದೌರ್ಜನ್ಯ ಮಾಡೋದಕ್ಕೆ ಗುತ್ತಿಗೆದಾರರು ಏನು ಓದ್ತಾರೆ. ಇದು ಸರಿಯಾದ ಕ್ರಮ ಜಿಲ್ಲಾಡಳಿತ ತಗೋಬೇಕು, SP ಅವ್ರು ತಗೋಬೇಕದ್ನ. ಯಾಕಂತಂದ್ರೆ ಈ ರೀತಿ ಅರಣ್ಯ ನಾಶ ಮಾಡೋದೈತಲ್ಲ, ಅರಣ್ಯವನ್ನ ಧ್ವಂಸ ಮಾಡೋದೈತಲ್ಲ, ಅರಣ್ಯವನ್ನ ಇವತ್ತು ಹಸಿರೀಕರಣವನ್ನ ನಾಶ ಮಾಡೋದೈತಲ್ಲ, ಇದು ಯಾರು ಕೂಡ ರೈತರು ಒಪ್ಪೋದಿಲ್ಲ. ಹಂಗಾಗಿನೇ ಯಾರು ಫಾರೆಸ್ಟ್ ಅಧಿಕಾರಿಗಳ ಮೇಲೆ ಏನು ಕ್ರಮ ತಗೊಂಡ ಏನು ಹಲ್ಲೆ ಮಾಡಕ್ ಪ್ರಯತ್ನ ಮಾಡ್ಯಾರ, ದೌರ್ಜನ್ಯ ಮಾಡ್ಯಾರ, ಅವ್ರ ಮೇಲೆ ಕಠಿಣ ಕ್ರಮ ತಗೊಳ್ಬೇಕಂತೇಳಿ ರೈತ ಸಂಘಟನೆ, ಸರ್ಕಾರ ಮತ್ತು ಜಿಲ್ಲಾಡಳಿತ ಒತ್ತಾಯ ಮಾಡ್ತೇವೆ. ಇದು ಯಾಕಂತಂದ್ರೆ ಇವತ್ತು ಏನಂತಂದ್ರೆ ಈ ಒಂದು
ಅಭಿವೃದ್ಧಿಯ ಹೆಸರಿನಲ್ಲಿ ಮರಗಳನ್ನ ಒಂದು ಮಾರಣ ಹೋಮ ಮಾಡ್ತಾ ಅದನ್ನ ರಕ್ಷಣೆ ಮಾಡ್ಲಿಕ್ಕೆ ಬಂದಂತ ಅರಣ್ಯ ಸಿಬ್ಬಂದಿಗಳ ಮೇಲೆ ಏನು ಒಂದು ಹಲ್ಲೆ ಮಾಡ್ಲಿಕ್ಕೆ ಹೋಗಿದ್ದಾರೆ ಆ ಗುತ್ತಿಗೆದಾರರು ಮತ್ತೆ ಗುತ್ತಿಗೆದಾರರ ಪರವಾಗಿ ಅವರುಗಳ ಮೇಲೆ ಕಟ್ಟುನಿಟ್ಟಿನ ಒಂದು ಕಾನೂನು ಕ್ರಮವನ್ನ ಜರುಗಿಸಬೇಕು ಅಂತಕ್ಕಂಥದ್ದು ರೈತ ಮುಖಂಡರ ಆಗ್ರಹವಾಗಿದೆ. ಕ್ಯಾಮ್ರಾ ಪರ್ಸನ್ ಮುರಳಿಕಾಂತ್ ಜೊತೆ ನಾಗರಾಜ್, ರಾಜ್ ನ್ಯೂಸ್, ಬಳ್ಳಾರಿ.